ಕಳೆದ ವರ್ಷ ಕರ್ನಾಟಕ ಸ್ಟೇಟ್ ಜ್ಯುವೆಲರ್ಸ್ ಫೆಡರೇಷನ್ ಆರಂಭಿಸಿರುವ ಕರ್ನಾಟಕ ಗೋಲ್ಡ್ ಫೆಸ್ಟಿವಲ್ನ 2ನೇ ವರ್ಷದ ಬಂಪರ್ ಪ್ರೈಸ್ ಆಭರಣ ಕುಂದಾಪುರ ಶಾಖೆಗೆ ಒಲಿದು ಬಂದಿದೆ. ಹೆಮ್ಮಾಡಿಯ ಗ್ರಾಹಕರಾದ ಪೂಜಾ ಸತೀಶ್ ಗಾಣಿಗ ದಂಪತಿಗೆ 250 ಗ್ರಾಂ ಚಿನ್ನವನ್ನು ಆಭರಣ ಜ್ಯುವೆಲರ್ಸ್ ಕುಂದಾಪುರ ಶಾಖೆಯಲ್ಲಿ ವಿತರಿಸಲಾಯಿತು. ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ಸ್ಟೇಟ್ ಜ್ಯುವೆಲರ್ಸ್ ಫೆಡರೇಷನ್ ಸಂಸ್ಥಾಪನಾ ಅಧ್ಯಕ್ಷ ಜಿ ಜಯ ಆಚಾರ್ಯ ಅವರು, ಆಭರಣ ಜ್ಯುವೆಲರ್ಸ್ ಅದೃಷ್ಟಶಾಲಿ ಸಂಸ್ಥೆ. ತನಗೆ ಬಂದ ಅದೃಷ್ಟವನ್ನು ತನ್ನ ಗ್ರಾಹಕರಿಗೆ ಹಂಚುವ ಮೂಲಕ ಗ್ರಾಹಕರ ಸಂತೃಪ್ತಿಯೇ ತನ್ನ ಸಂತೃಪ್ತಿ ಎಂದು ಸಾಬೀತುಪಡಿಸಿದೆ ಎಂದರು. ಆಭರಣ ಆರಂಭದ ಹೊತ್ತಿನಲ್ಲಿ ನನ್ನ ತಂದೆ ಜಿ ಅನಂತಕೃಷ್ಣ ಆಚಾರ್ಯ ನೋವೆಲ್ಟಿ ಜ್ಯುವೆಲರ್ಸ್ ಸ್ಥಾಪಿಸಿದ್ದರು. ಅವರ ನೇತೃತ್ವದಲ್ಲಿ ಉಡುಪಿಯಲ್ಲಿ ಜ್ಯುವೆಲರ್ಸ್ ಅಸೋಸಿಯೇಷನ್ ಆರಂಭವಾಗಿತ್ತು. ನಂತರದ ದಿನಗಳಲ್ಲಿ ದಿ ಮಧುಕರ್ ಕಾಮತ್ ಅಸೋಸಿಯೇಷನ್ ಭದ್ರಪಡಿಸಿದರು. ಅಸೋಸಿಯೇಷನ್ ಉಡುಪಿಗೆ ಸೀಮಿತವಾಗಿರದೆ ಇಡೀ ರಾಜ್ಯಕ್ಕೆ ವಿಸ್ತರಿಸುವ ಉದ್ದೇಶದಿಂದ ಕರ್ನಾಟಕ ಸ್ಟೇಟ್ ಜ್ಯುವೆಲರ್ಸ್ ಫೆಡರೇಷನ್ ಸ್ಥಾಪಿಸಿ ಕಳೆದ 10 ವರ್ಷದಿಂದ ಅಧ್ಯಕ್ಷನಾಗಿದ್ದೇನೆ. 31 ಜಿಲ್ಲೆಯ 295 ಜ್ಯುವೆಲರ್ಸ್ ಇದರಡಿ ಕಾರ್ಯಾಚರಿಸುತ್ತಿದೆ. ಶುರುವಾದಾಗ ನಮ್ಮ ತಂದೆಯವರು ಸುಮಾರು ನಾವೆಲ್ಟಿ ಜ್ಯುವೆಲರಿ ಅಂತ ಉಡುಪಿಯಲ್ಲಿ ಪ್ರಾರಂಭ ಆದದ್ದು. ಆದರೆ ನಾನು ವೃತ್ತಿಯಲ್ಲಿ ಬೇರೆ ಬೇರೆ ಇದಕ್ಕೆ ಹೋಗಿ ನಾನು ಬಿಸ್ನೆಸ್ಗೆ ಬರಲಿಲ್ಲ. ಸೊ ನಾನು ಕಲ್ತದ್ದು ಬೇರೆ, ಮಾಡಿದ್ದು ಬೇರೆ. ಸೊ ನನ್ನನ್ನು ಯಾವತ್ತು ಫಾದರ್ ನನಗೆ ಈ ವೃತ್ತಿಗೆ ಬರಬೇಕು ಅಂದಾಗ ನಾನು ನಮ್ಮಲ್ಲಿ ಉಡುಪಿಯಲ್ಲಿ ಒಂದು ಅಸೋಸಿಯೇಷನ್ ಇತ್ತು. ನಮ್ಮ ಫಾದರೇ ಮಾಡಿದ್ದು ಜಿ ಅನಂತಕೃಷ್ಣಾಚಾರ್ಯ ಅಂತ ಹೇಳಿ ಉಡುಪಿ ಬುಲಿಯನ್ ಅಸೋಸಿಯೇಷನ್ ಅಂತ ಪ್ರಾರಂಭ ಮಾಡಿದ್ರು. ಆ ಕೆಲವೇ ಮೆಂಬರ್ಗಳು ಮಾತ್ರ ಇದ್ದರು. ಅದು ಒಂದು 10-15 ವರ್ಷ ಹಾಗೆ ನಡೀತಾ ಇತ್ತು. ಅದರ ನಂತರ ಮಹೇಶ್ ಕಾಮತ್ ತಂದೆಯವರಾದ ನಮ್ಮ ಮಧುಕರ್ ಕಾಮತ್ ಅವರು ನಮ್ಮ ಸಂಘಟನೆಯನ್ನು ವೃದ್ಧಿ ಮಾಡುವಲ್ಲಿ ತುಂಬ ಶ್ರಮಪಟ್ಟರು. ಅದಾದಮೇಲೆ ಒಬ್ಬೊಬ್ಬರೇ ಅಧ್ಯಕ್ಷರಾದರು. ನಾನು ಕೂಡ ಅಧ್ಯಕ್ಷನಾದೆ. ನಾನು ಅಧ್ಯಕ್ಷ ಆದಮೇಲೆ ಇಡೀ ನಾವೇನು ಉಡುಪಿಯಲ್ಲಿ ಏನು ಮಾಡ್ತಾ ಇದ್ದೀವಿ ಅದು ಉಡುಪಿಗೆ ಸೀಮಿತ ಆಗುವುದಲ್ಲ, ಇಡೀ ಕರ್ನಾಟಕದ ಎಲ್ಲ ಜ್ಯುವೆಲರ್ಸ್ ಒಟ್ಟಾಗಬೇಕು, ಒಂದು ಪ್ಲಾಟ್ಫಾರ್ಮಿಗೆ ಬರಬೇಕು ಅಂತ ಬಹಳ ಸತತ ಪ್ರಯತ್ನ ಮಾಡಿದ್ದೀನಿ. 4 ವರ್ಷ ಯಾರ ಹತ್ರನೂ ಹೋಗದೆ ಬರೀ ಫೋನ್ನಲ್ಲೇ ಕರ್ನಾಟಕ ಸ್ಟೇಟ್ ಜ್ಯುವೆಲರಿ ಫೆಡರೇಷನ್ ಅಂತ ಹೇಳಿ ನಾನು ಒಂದೇ ಪ್ಲಾಟ್ಫಾರ್ಮ್ಗೆ ಎಲ್ಲ ಅದರ 31 ಜಿಲ್ಲೆ ಎಲ್ಲ ಅಸೋಸಿಯೇಷನ್ ಅಧ್ಯಕ್ಷರನ್ನ ಒಂದು ಯೂನಿಟ್ ಅಂದರೆ ಒಕ್ಕೂಟವನ್ನು ರಚಿಸಿ ಅದರ ಫೌಂಡರ್ ಚೇರ್ಮನ್ ಆಗಿ 10 ವರ್ಷಗಳ ಕಾಲ ಈಗಾಗಲೇ ಬೆಂಗಳೂರಿನಲ್ಲಿ ರಿಜಿಸ್ಟರ್ಡ್. ಮುಖ್ಯ ಅತಿಥಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕುಂದಾಪುರ ಶಾಖೆ ಪ್ರಬಂಧಕ ಮೋಹನ್ ಎಸ್ಬಿ ಮಾತನಾಡಿ, ಆಭರಣದೊಂದಿಗೆ ನಿಕಟ ಬಾಂಧವ್ಯ ಬ್ಯಾಂಕ್ಗಿದೆ. ವ್ಯವಹಾರದಲ್ಲಿ ಪಾರದರ್ಶಕತೆ, ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವಲ್ಲಿ ಸಂಸ್ಥೆ ಸದಾ ಮುಂದುವರೆದಿದ್ದು ಅತೀವ ಸಂತೋಷದ ವಿಚಾರ. ಉಡುಪಿಯಷ್ಟೇ ಅಲ್ಲ, ಮಲೆನಾಡು ಜಿಲ್ಲೆಗಳಲ್ಲೂ ಸಂಸ್ಥೆ ಖ್ಯಾತಿವೆತ್ತಿದೆ. ಸಂಸ್ಥೆಯ ಬಹುಮಾನ ವಿಜೇತರು ಅದೃಷ್ಟಶಾಲಿಗಳು ಎಂದು ಪ್ರಶಂಸಿದರು. ಈ ಲಕ್ಕಿ ಕೂಪನ್ ದಿಂದ ವಿಜೇತರಾಗಿರೋ ಎಲ್ಲರಿಗೂ ಸಹ ನಮ್ಮ ಆಭರಣ ಜ್ಯುವೆಲರ್ಸ್ ಕಡೆಯಿಂದ ಮತ್ತು ಯೂನಿಯನ್ ಬ್ಯಾಂಕ್ ಕಡೆಯಿಂದ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ಆಕ್ಚುಲಿ ಆಭರಣ ಜ್ಯುವೆಲರ್ಸ್ ಜೊತೆ ಯೂನಿಯನ್ ಬ್ಯಾಂಕ್ನ ಒಡನಾಟ ತುಂಬ ಸಿನ್ಸ್ ಬಿಗಿನಿಂಗ್, ಐ ಥಿಂಕ್ ಸಿನ್ಸ್ ಬಿಗಿನಿಂಗ್ ಅಂದರೆ 1935ರಿಂದ ಹೌದು. ಸುಭಾಷ್ ಸರ್ ಮತ್ತೆ ಮಹೇಶ್ ಸರ್, ವಿನೋದ್ ಸರ್ ಇವ್ರ ಜೊತೆಗೆ ನನ್ನ ಒಡನಾಟ ಲಾಸ್ಟ್ 3 years ಇಂದ ಒಡನಾಟ ಇತ್ತು. ನಾನು ಉಡುಪಿಲಿ ಆರ್ ಎಲ್ ಪಿ ಇನ್ಚಾರ್ಜ್ ಆಗಿದ್ದಾಗ ತುಂಬಾನೇ ಕೋಆಪರೇಟ್ ಇದ್ದಾರೆ. ಆಭರಣ ಅಂದರೆ ನಮಗೆ ಪಾರದರ್ಶಕತೆ, ಶುದ್ಧತೆ, ಪಾರದರ್ಶಕತೆ ಹೀಗೆ ಹೆಸರುವಾಸಿ ಆಗಿರುವಂಥದ್ದು. ಇವತ್ತಿಗೂ ಸಹ ನಾವು ಶಿವಮೊಗ್ಗದವರು ನಾವೇನಾದ್ರು ಒಡವೆ ಮೀನ್ಸ್ ಜ್ಯುವೆಲ್ಸ್ ಏನಾದ್ರು ಪರ್ಚೇಸ್ ಮಾಡಿದ್ರೆ ನಾವು ಆಭರಣದಲ್ಲೇ ಪರ್ಚೇಸ್ ಮಾಡ್ಕೊಳ್ಳೋದು.
ಅದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕೆಂದ್ರೆ ಅಷ್ಟು ಮನೆ ಮಾತಾಗಿದೆ ಆಭರಣ. ಈ ಸಂದರ್ಭ 250 ಗ್ರಾಂ ಚಿನ್ನ ವಿಜೇತ ಪೂಜಾ ಸತೀಶ್ ಗಾಣಿಗ ಹೆಮ್ಮಾಡಿ, 10 ಗ್ರಾಂ ರಜತ ನಾಣ್ಯ ವಿಜೇತ ಶರತ್ ಕುಮಾರ್ ಮಚ್ಚಟ್ಟು, ರೇವತಿ ಕಾಳವರ, 1 ಗ್ರಾಂ ಚಿನ್ನದ ನಾಣ್ಯ ವಿಜೇತ ಪವಿತ್ರ ಹೆಗಡೆ ಕೋಟೇಶ್ವರ ಅವರಿಗೆ ಅತಿಥಿಗಳು ಬಹುಮಾನ ವಿತರಿಸಿದರು. ಆಭರಣ ಜ್ಯುವೆಲರ್ಸ್ ಪಾಲುದಾರರಾದ ಸುಭಾಷ್ ಕಾಮತ್, ಮಹೇಶ್ ಕಾಮತ್ ಉಪಸ್ಥಿತರಿದ್ದರು. ರಮೇಶ್ ಮೇಲಾಡಿ ಸ್ವಾಗತಿಸಿದರು. ರಾಮಚಂದ್ರ ಪ್ರಭು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಪ್ರದೀಪ್ ಪೈ ಕಾರ್ಯಕ್ರಮ ನಿರ್ವಹಿಸಿದರು. ರಂಗನಾಥ್ ಪೈ ವಂದಿಸಿದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.